ಸರ್ ಇದ ಫ್ಲೋರಾ ಐತ್ರಿ. ಫ್ಲೋರಾ ಹಾ ರೀ. ಕೃಷಿ ಕಂಪ್ನಿ ಇದೆ. ಹಾ ರೀ. ಫ್ಲೋರಾ ಇದೆ. ಹಾ ರೀ. ಫ್ಲೋರಾ ಇದಕ್ಕ ದ್ರಾಕ್ಷಿ ಮತ್ತು ದಾಳಂಬ್ರಿ ಹಾ ರೀ. ಕಬ್ಬಿಗೆ ಹಾ ರೀ. ಎಲ್ಲಾದ ಪ್ರತಿಯೊಂದು ಬೆಳಿಗ್ಗೆ ಬಿಡ್ಲಾಕ ಅವಶ್ಯ ಐತ್ರಿ ಇದು. ಹಾ ರೀ. ಹಾ ರೀ. ಇದನ್ನ ಬಿಡುದ್ರಿಂದ ಏನೈತಿ ಬೇರೆ ಬೆಳವಣಿಗೆ ಹೆಚ್ಚಾಕೈತ್ರಿ. ಹ್ಮ್ ಬೇರೆ ಬೆಳವಣಿಗೆ ಹೆಚ್ಚಾಗೋದ್ರಿಂದ ಬೆಳವಣಿಗೆ ಎಲ್ಲಾ ಬೆಳವಣಿಗೆ ಫಾಸ್ಟ್ ಆಕೈತಿ. ಬಿಳಿ ಬೇರ್ ಜಾಸ್ತಿ ಆಕೈತಿ ಇದಕ್ಕೆ. ಹ್ಮ್ ಹ್ಮ್ ಮತ್ತ ಕಬ್ಬಿಗೆ ಬಿಡುದ್ರಿಂದ ಏನೈತಿ ಮರಿ ಸಂಖ್ಯೆ ಜಾಸ್ತಿ ಆಕೈತ್ರಿ. ಹ್ಮ್ ಹ್ಮ್ ಮತ್ತ್ ನಮ್ ದ್ರಾಕ್ಷಿಗೆ ಏನೈತಿ ಬೆಳವಣಿಗೆ ಬಿಳಿ ಬೇರ್ ಜಾಸ್ತಿ ಆಗೋದ್ರಿಂದ ಕಾಳುಗಳು ಸೈಜಿಂಗ್ ಹೆಚ್ಚಾಕೈತಿ. ಹ್ಮ್ ಕಾಳು ಸೈಜ್ ಆಕೈತಿ. ಮತ್ತ್ ದಾಳಂಬ್ರಿಗಿನು ಅಷ್ಟ ಅವಶ್ಯ ಐತ್ರಿ ಇದಕ್ಕ. ಹ್ಮ್ ದಾಳಂಬ್ರಿಗೆ ಏನೈತಿ ಇದಕ್ಕ ಬಿಡುದ್ರಿಂದ ಕಾಯಿ ಸೈಜಿಂಗ್ ಆಕೈತ್ರಿ. ಹ್ಮ್ ಕಾಯಿ ಸೈಜಿಂಗ್ ಆಕೈತಿ. ಎಲ್ಲಾ ಆಲ್ ರೇಂಜ್ ಮೈಕ್ರೋನ್ಯೂಟ್ರಿಯೆಂಟ್ಗಳನ್ನ ಅಪ್ಟೇಕ್ ಮಾಡುವಂತ ಶಕ್ತಿ ಇದ್ರಲ್ಲಿ ಐತ್ರಿ. ಹ್ಮ್ ಮತ್ತ ಇನ್ನು ಕಾಯಿಪಲ್ಯಗಳಿಗೆ ಕೂಡ ಇದನ್ನ ಬಿಡಬಹುದ್ರಿ. ಕಾಯಿಪಲ್ಯಕ್ಕೆಲ್ಲ ನಡೀತಲ್ರಿ? ಕಾಯಿಪಲ್ಯಕ್ಕೂ ಅಷ್ಟ ಅವಶ್ಯ ಐತಿ. ಕಾಯಿಪಲ್ಯ ಮತ್ತೆ ಎಲ್ಲಾ ಬೆಳಿಗೂ ಬಿಡ್ಲಾಕ ಅವಶ್ಯ ಐತಿ. ಹ್ಮ್ ಇನ್ನೊಂದು ನರ್ಸರಿಗಿನ ಹೆಚ್ಚು ಯೂಸ್ ಆಕೈತ್ರಿ. ನರ್ಸರಿ ಹೈಸ್ಟ್ ನರ್ಸರಿ ಯೂಸ್ ಆಕೈತಿ. ನರ್ಸರಿ ಅಂದ್ರ ಹಗಿ ಪ್ಲಾಂಟ್ ಗಳು ತಯಾರು ಮಾಡ್ತಾರಲ್ಲ. ಪ್ಲಾಂಟ್ ಗಳು ತಯಾರು ಮಾಡೋ ಟೈಮ್ದಾಗ ರೀ ಇದನ್ನ ಕಂಪಲ್ಸರಿ ಇದನ್ನ ಎಲ್ಲಾ ಡ್ರಿಂಚಿಂಗ್ ಕೊಡ್ತಾರ. ಎಲ್ಲಾರು ಪ್ರತಿಯೊಬ್ರು ಇದಕ್ಕ ಡ್ರಿಂಚಿಂಗ್ ಕುಡುದು ಮುಂಚೆ ಬೆಳವಣಿಗೆ ಹಗಿಗಳ ಫಾಸ್ಟ್ ಬೆಳವಣಿಗೆ ಆಕೈತಿ ಇದಕ್ಕೆ. ಇದು ಪ್ರಮಾಣ ಎಲ್ಲ ಏನೇನು ಕೊಡ್ಬೇಕ್ರಿ? ಪ್ರಮಾಣ ಡ್ರಿಂಚಿಂಗ್ ನರ್ಸರಿಗಳಿಗೆ ಏನೈತಿ ಅರ್ಧ ಗ್ರಾಮ್ಲೆ ಕೊಡ್ಬೇಕು. ಅರ್ಧ ಗ್ರಾಮ್ ರೀ? ಅರ್ಧ ಪರ್ ಲೀಟರ್ ಅರ್ಧ ಗ್ರಾಮ್. ಮತ್ತು ಈ ದ್ರಾಕ್ಷಿಗೆ ಏನೈತಿ ಎಕರೆಕ್ ಅರ್ಧ ಕೆಜಿ. ಪರ್ ಎಕರ್ ಅರ್ಧ ಕೆಜಿ. ಕಬ್ಬಿಗೇನು ಎಕರೆಕ್ ಅರ್ಧ ಕೆಜಿ ತನ ಕೊಡ್ತೀವ್ರಿ ಇದನ್ನು. ದಾಳಂಬ್ರಿಗಿನು ಅರ್ಧ ಕೆಜಿ. ದಾಳಂಬ್ರಿ ಐತಿ ನೆಮೆಟೋಡ್ಸ್ ಅಂದ್ರ ಇದ್ರ ನೆಮೆಟೋಡ್ ಜೊತೆನೂ ಕೊಡ್ತೀವ್ರಿ ನಾವು. ನೆಮೆಟೋಡ್ ಪ್ಲಸ್ ಬಿಳಿ ಬೇರು ಮತ್ತು ಇನ್ನೊಂದು ನೆಮೆಟೋಡ್ ಸತಿ ಐತ್ರಿ ದಾಳಂಬ್ರಿಗೆ ರೀ. ದಾಳಂಬ್ರಿ ಜಾಸ್ತಿ ಕೊಡೋದಂದ್ರ ಅರ್ಧ ಕೆಜಿ ನೆಮೆಟೋಸ್ ಅನ್ರಿ. ನೆಮೆಟೋಸ್ ಅಂತ ಬರ್ತೈತಿ. ಬೇರೆ ಗಂಟ ಬರೋದಿಲ್ರಿ ಈ ನೆಮೆಟೋಸ್ ಅಂತಿಂದ. ಇದನ್ನ ಅರ್ಧ ಕೆಜಿ ಮತ್ತು ನೆಮೆಟೋಸ್ ಅರ್ಧ ಕೆಜಿ ಪ್ಲಸ್ ಫ್ಲೋರಾ ಅರ್ಧ ಕೆಜಿ ರೀ. ಎರಡು ಕೂಡಿಸಿ ಕುಡುದ್ರಿಂದ ದಾಳಂಬ್ರಿಗಿನ್ನು ಬಿಳಿ ಗಂಟು ರೋಗ ಕಂಟ್ರೋಲ್ ಆಕೈತ್ರಿ. ಮತ್ ಇನ್ನೊಂದು ಬಿಳಿ ಬೇರ್ ಜಾಸ್ತಿ ಆಕೈತಿ ಅದಕ್ಕೆ. ಇದನ್ನ ಎರಡು ಕುಡುದ್ರಿಂದ ಬಹಳ ಒಳ್ಳೇದು. ಓಕೆ.